ಪ್ರೈಸ್ ದಿ ಲಾರ್ಡ್. ಈಗ ತಾನೇ ಈಸ್ಟರ್ ಹಬ್ಬ ಆಗಿದೆ. ಈಗ ಇನ್ನೂ ನಾವು ಜೋರಾಗಿ ಸುತ್ತತೆಯನ್ನು ಹೇಳೋದಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಅಂತೋನಿಯವರ ಭಕ್ತಾದಿಗಳೇ, ಶುಭ ದಿನ. ನಾಳೆಯ ಶುಭ ಕಾರ್ಯಕ್ರಮಕ್ಕೆ ನಾವು ಪಾತ್ರರಾಗಲು ಇವು ನಮ್ಮನ್ನೇ ದೇವರಿಗೆ ಈ ಬಲಿ ಪೂಜೆಯ ಮೂಲಕ, ಧ್ವಜಾರೋಹಣದ ಮೂಲಕ ಅರ್ಪಿಸಿ ನಾಳೆಯ ದಿನದ ಆಚರಣೆಯಲ್ಲಿ ದೇವರು ನಮ್ಮ ಮೇಲೂ ಇವತ್ತು ಸಹ ಪವಾಡ ಪುರುಷರ ಮಧ್ಯಸ್ಥಿಕೆ ಮೂಲಕ ಆಶೀರ್ವಾದಗಳನ್ನು ಸುರಿಸಲೆಂದು ಹೇರಳವಾಗಿ ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ಧರ್ಮ ಕೇಂದ್ರವನ್ನ, ಇಡೀ ವಿಶ್ವವನ್ನ ಆಶೀರ್ವದಿಸಲೆಂದು ಪ್ರಾರ್ಥಿಸಲು ನಾವೆಲ್ಲರೂ ಒಂದು ಸೇರಿದ್ದೇವೆ. ನಂಬಿಕೆಯಿಂದ ಪ್ರಾರ್ಥಿಸೋರ ದೇವರು ನಮ್ಮನ್ನು ಖಂಡಿತ ಕೈ ಬಿಡುವುದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಹುಡುಗನಿಗೆ ತನ್ನ ಆ ಒಂದು ಪ್ರೀತಿಯನ್ನ ವ್ಯಕ್ತಪಡಿಸಬೇಕಾಗಿತ್ತು. ಅವರಿಬ್ಬರಿಗೆ ಮದುವೆ ಆಗಿತ್ತು. ಅದರಿಂದ ನಾವು ಗಂಡ ಹೆಂಡತಿ ಅಂತ ಹೇಳಬೇಕು. ಆದ್ರೆ ಆಗ ತಾನೇ ಮದುವೆಯಾದಂತ ನವ ದಂಪತಿಗಳು. ಆದ್ರಿಂದ ಎಲ್ಲೆಡೆ ಹೋದಾಗ ಆ ಹೆಣ್ಣಿಗೆ ತನ್ನ ಗಂಡನನ್ನ ನೋಡಿದ ತಕ್ಷಣ ಒಂದು ಪ್ರೀತಿಯ ಸಂಕೇತವನ್ನ ತೋರಿಸ್ಬೇಕು. ಏನಾದ್ರೂ ಮಾಡಿ ಆಕೆ ಒಂದು ಸಾಮೂಹಿಕ ಕೂಟದಲ್ಲಿ, ಒಂದು ದೊಡ್ಡ ಸಮಾರಂಭದಲ್ಲಿ ಬಂದಾಗ ಅಲ್ಲಿ ತನ್ನ ಗಂಡನನ್ನ, ದೂರದಲ್ಲಿದ್ದಂತ ಗಂಡನನ್ನ ಹುಡುಕಿ ಅವನಿಗೆ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಬೇಕೆಂದು ಯೋಚಿಸುತ್ತಾ ಆಕೆ ಒಂದು ಸಂಕೇತವನ್ನ ತೋರಿಸಿದರು. ಆ ಸಂಕೇತ ಏನೋ ಹೀಗೆ ಎಂದು ಬೆರಳು ತೋರಿಸಿದ್ರು. ನಿಮ್ಗೆ ಕಾಣಿಸ್ತಾ ಇದೆಯಾ? ನೀವು ನೋಡಿರ್ತೀರ. ಹೀಗೆ ಎಂದು ತೋರಿಸಿದಾಗ ಗಂಡ ಏನ್ ಮಾಡ್ದ, ಅಲ್ಲಿಂದ ಓಡೋಗಿ ಸಾರಾಯಿ ಅಂಗಡಿಗೆ ಹೋಗಿ ಇಷ್ಟು ಸಾರಾಯಿ ತಗೊಂಡು ಹೆಂಡತಿ, ಅದು ಚಿಕ್ಕ ವಯಸ್ಸಲ್ಲಿ ಹೊಸ ನವದಂಪತಿಗೆ ಉಗಿದ ಗಂಡನ. ಏನ್ರಿ ಇದೂ ಅರ್ಥ ಆಗಲ್ವ? ಹೀಗಂದ್ರೆ ಏನು ವೆರಿ ಗುಡ್. ನೋಡಿ, ಇಲ್ಲಿಂದ ನಾನು ತೋರಿಸ್ತೀನಿ, ನಿಮ್ಗೆ ಅರ್ಥ ಆಯ್ತು. ಪಾಪ ಹೆಂಡತಿ ತೋರಿಸಿದಾಗ ಗಂಡನು ಈಗಂತ ತೋರಿಸಿದಾಗ ಅವನು ಬೇರೆ ಯಾವುದೋ ಲೋಕದಲ್ಲಿ. ಈ ಒಂದು ಆಧುನಿಕ ಯುಗದಲ್ಲಿ ನಾವೆಲ್ಲ ನಮ್ಮ ಭಾವನೆಗಳನ್ನ ಸಾಂಕೇತಿಕವಾಗಿ ಜನರಿಗೆ ವ್ಯಕ್ತಪಡಿಸಲು ಕಲಿತಿದ್ದೇವೆ. ಈ ವಾಟ್ಸ್ಆಪ್, ಟ್ವಿಟ್ಟರ್ ಇವೆಲ್ಲಾನು ನಮಗೆ ಇದೇ ರೀತಿಯ ಒಂದು ರೀತಿಯ ಒಂದು ತರಬೇತಿಯನ್ನು ಕೊಡ್ತಾ ಇದೆ. ಈಗ ಹೇಳಿದ್ರೆ ಸಾಕು, ನಾವೇನು ಹೇಳೋದು ಬೇಡ, ಇದೇ ಹೇಳಿದ್ರೆ ಸಾಕು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂತಹ ಒಂದು ಸಾಂಕೇತಿಕ ಯುಗದಲ್ಲಿ ಸಂಕೇತಗಳನ್ನ ಹುಡುಕುತ್ತಾ ಅದನ್ನ ನೋಡಿ ಅರ್ಥ ಮಾಡಿಕೊಂಡು ಜೀವಿಸುತ್ತಾ ಇರುವಂತಹ ಯುಗದಲ್ಲಿ, ಲೋಕದಲ್ಲಿ ನಾವು ಕ್ರೈಸ್ತರಾಗಿ ಅಂದಿನಿಂದ ಈ ದಿನದವರೆಗೂ ಒಂದೇ ಸಂಕೇತವನ್ನ ನಾವು ಪ್ರೀತಿಯ ಸಂಕೇತವಾಗಿ ಇಟ್ಟು ಪ್ರಾರ್ಥಿಸುತ್ತಾ ಆರಾಧಿಸುತ್ತಾ ಬಂದಿದ್ದೇವೆ. ಅದು ಯಾವ ಸಂಕೇತ ಗೊತ್ತಾ ನಿಮಗೆ? ಕ್ರೈಸ್ತರಾದ ನಮಗೆ ದೇವರು ಕೊಟ್ಟಂತಹ ಪ್ರೀತಿಯ ಸಂಕೇತ ಯಾವುದು? ಯೇಸು ಸ್ವಾಮಿ ಹೀಗೆ ಹೇಳಿಲ್ಲ, ನಾನು ಏನ್ ಹೇಳಿ, ಹೇಗೆ ನಿಮ್ ಮುಂದೆನೆ ಇದೆ, ಶಿಲುಬೆ ಅಲ್ವಾ? ಶಿಲುಬೆ ಎನ್ನುವುದು ನಮಗೆ ಪ್ರೀತಿಯ ಒಂದು ಸಂಕೇತ. ಶಿಲುಬೆ ಎಂದಾಗ ನಮ್ಮಲ್ಲಿ ಹಲವರಿಗೆ ನಮಗೆ ತಕ್ಷಣ ತೋಚುವುದೇನೋ, ಅಯ್ಯೋ ದುಃಖದ ಸಂಕೇತ, ಕಷ್ಟದ ಸಂಕೇತ, ನೋವಿನ ಸಂಕೇತ, ಯೇಸು ಸ್ವಾಮಿ ಪಾಡುಪಟ್ಟಂತಹ ಆ ಒಂದು ಯಾತನೆಯ ಸಂಕೇತ. ಆದ್ರಿಂದ ನನ್ನ ಜೀವನದಲ್ಲಿ ಶಿಲುಬೆ ಎನ್ನುವುದು ಸಂಕೇತ ಎಂದರೆ ಅದು ದುಃಖದ ಸಂಕೇತ ಮಾತ್ರ ಎಂದು ನಾವು ಎಲ್ಲರೂ ಭಾವಿಸುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತೇನೆ ಎಂದು ಹೇಳಲು ಪ್ರಭು ಯೇಸು ಎಲ್ಲಿ ನಮಗೆ ತೋರ್ಪಡಿಸಿಕೊಟ್ಟಿದ್ದಾರೆ? ಶಿಲುಬೆಯ ಮರಣದಲ್ಲಿ ತಮ್ಮ 2 ಕರಗಳನ್ನ ಅವರು ಚಾಚುತ್ತಾ ಇಷ್ಟರ ಮಟ್ಟಿಗೆ, ಇದರ ಅರ್ಥ ನನ್ನ ಜೀವನವನ್ನೇ ಅರ್ಪಿಸುವಂತಹ ಆ ಒಂದು ರೀತಿಯಲ್ಲಿ ನಾನು ಅಥವಾ ದೇವರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. ಅದುವೇ ಕ್ರೈಸ್ತರಾದ ನನಗೆ ಪ್ರೀತಿಯ ಸಂಕೇತ. ಆದರೆ ನಾವು ಈ ಪ್ರೀತಿಯನ್ನು ಮಾತ್ರ ಮರೆತು ಎಲ್ಲಾ ರೀತಿಯಲ್ಲಿ ಜೀವಿಸುತ್ತೇವೆ. ಆ ಕ್ರೈಸ್ತಿಯ ಪ್ರೀತಿ, ಯಾಕೆ ಇವತ್ತು ಪ್ರೀತಿಯ ಬಗ್ಗೆ ಧ್ಯಾನಿಸುತ್ತಿದ್ದೇವೆ?
ನನಗೆ ಸಂತ ಅಂತೋನಿಯವರ ಜೀವನದಲ್ಲಿ ಅವನ ಒಂದು ಮುಖ್ಯವಾದ ಒಂದು ವಾಕ್ಯ ನನ್ನನ್ನು ಸ್ಪರ್ಶಿಸಿದೆ. ಅದೇ ವಾಕ್ಯ ಖಂಡಿತವಾಗಿ ನಿಮ್ಮೆಲ್ಲರನ್ನ ಸ್ಪರ್ಶಿಸುತ್ತದೆ. ಕಾರಣ ನಮ್ಮೆಲ್ಲರ ಜೀವನದಲ್ಲಿ ಅಗತ್ಯವಾಗಿರುವುದು ಪ್ರೀತಿ. ಯಾವುದು ಆ ವಾಕ್ಯ? ಸಂತ ಅಂತೋನಿಯವರು ನುಡಿದರು, ಪ್ರೀತಿ ಇಲ್ಲದೆ ವಿಶ್ವಾಸವು ಸತ್ತು ಹೋಗಿದೆ. ಪ್ರೀತಿ ಇಲ್ಲದೆ ವಿಶ್ವಾಸವು ಏನಾಗಿದೆ? ಸತ್ತು ಹೋಗಿದೆ. ನೋಡಿ, ನಾನು ಈಗ ದೇವರನ್ನು ಪ್ರೀತಿಸುತ್ತೇನೆಂದರೆ, ನಾನು ವಿಶ್ವಾಸವನ್ನ ವ್ಯಕ್ತಪಡಿಸುತ್ತೇನೆಂದರೆ ನನ್ನ ಪ್ರೀತಿಮಯ ಜೀವನದ ಮೂಲಕ ಅದನ್ನು ವ್ಯಕ್ತಪಡಿಸಬೇಕು. ಆದ್ದರಿಂದಲೇ ನಾವು ಅದೇ ಬೈಬಲ್ ಶ್ರೀಗ್ರಂಥದಲ್ಲಿ ನಮಗೆ ನುಡಿಯುವಂತಹ ವಾಕ್ಯ, ನಾನು ದೇವರನ್ನ ಪ್ರೀತಿಸಿ ಪರರನ್ನ ಪ್ರೀತಿಸದೇ ಇದ್ದಲ್ಲಿ ಏನು ಹೇಳುತ್ತಾರೆ? ದೇವರು ನಮ್ಮನ್ನ ಸುಳ್ಳುಗಾರರು ಎಂದು ಕರೆಯುತ್ತಾರೆ. ಆದ್ರಿಂದ ನನ್ನ ವಿಶ್ವಾಸಕ್ಕೆ ಜೀವ ಯಾವುದು? ಪ್ರೀತಿಯ ಜೀವನ. ಅದನ್ನೇ ಸಂತ ಅಂತೋನಿಯವರು ದೇವರನ್ನ ಅಪಾರವಾಗಿ ಪ್ರೀತಿಸಿದರು. ಆ ಅಪಾರ ಪ್ರೀತಿಯ ಸಂಕೇತವಾಗಿ ಇವತ್ತು ಸಹ ಸಂತ ಅಂತೋನಿಯವರ ಕರದಲ್ಲಿ ಯಾರಿದ್ದಾರೆ? ಆ ಪ್ರೀತಿಯ ಸಂಪೂರ್ಣತೆಯಾದಂತ ಪ್ರಭು ಯೇಸು ಇದ್ದಾರೆ, ಬಾಲ ಯೇಸು. ಅದಾದ ಬಳಿಕ ಸಂತ ಅಂತೋನಿಯವರು ಈಗ ಆ ಪ್ರೀತಿಯನ್ನ ತಮ್ಮ ಪ್ರಬೋಧನೆಯ ಜೀವನದಲ್ಲಿ ಇಡೀ ವಿಶ್ವಕ್ಕೆ ಸಾರಿದ್ದಾರೆ. ಅದೇ ಅಲ್ಲದೆ ಯಾರೆಲ್ಲ ಸಂತ ಅಂತೋನಿಯವರನ್ನ ಹುಡುಕಿ ಬರುತ್ತಾರೆ, ಕಾಣದೆ ಹೋದಂತ ವಸ್ತುಗಳನ್ನು ಹುಡುಕಿ ಕೊಡಲು ಅಥವಾ ಕೆಲವು ಅದ್ಭುತ ವರ್ಗಗಳನ್ನ ಮಾಡಲು ಬರುತ್ತಾರೋ ಅವರಿಗೂ ಸಹ ಸಂತ ಅಂತೋನಿಯವರು ಅದೇ ಪ್ರೀತಿಯನ್ನ, ದೈವ ಪ್ರೀತಿಯನ್ನ ಪಡೆದುಕೊಟ್ಟು ಅವರಿಗೆ ದೇವರ ಪ್ರೀತಿಯನ್ನ ನೀಡುತ್ತಾರೆ. ಆದ್ರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ನಮ್ಮ ವಿಶ್ವಾಸದ ಜೀವನವನ್ನ ಮುನ್ನಡೆಸಬೇಕಾಗಿರುವುದು ಪ್ರೀತಿ. ಯಾವ ರೀತಿಯ ಪ್ರೀತಿ? ಯೇಸು ಕ್ರಿಸ್ತರು ಈ ಲೋಕದ ರಕ್ಷಣೆಗಾಗಿ, ಇಡೀ ಮನುಕುಲದ ರಕ್ಷಣೆಗಾಗಿ ತಮ್ಮನ್ನೇ ಅರ್ಪಿಸಿದಂತಹ ಆ ಪ್ರೀತಿಯಲ್ಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನೋಡಿ, ಇವತ್ತಿನ ಶುಭ ಸಂದೇಶದಲ್ಲಿ ನಾವು ಓದಿದೆವು, ಯೇಸು ಸ್ವಾಮಿ ಸಮಾಧಿ ಮಾಡಲ್ಪಟ್ಟ ನಂತರ ಯೇಸು ಸ್ವಾಮಿಯನ್ನ ಹುಡುಕಿ ಬಂದಂತಹ ಮಹಿಳೆಯರು ಅಲ್ವಾ, ಮಗ್ದಳಮ್ಮನವರು ಮತ್ತು ಇತರರ ಮಹಿಳೆಯರು ಯೇಸುವನ್ನು ಹುಡುಕಿ ಹೋಗುತ್ತಾರೆ ಸಮಾಧಿಗೆ. ಸಮಾಧಿಯ ಬಳಿ ಹೋದಾಗ ಅಲ್ಲಿ ಯೇಸುವನ್ನ ಕಾಣಲಿಲ್ಲ. ಆ ಸಮಾಧಿಯಲ್ಲಿ ಹುಡುಕಿ ಬರಲು ಅವರಿಗೆ ಯಾವುದು ಪ್ರೇರಣೆಯನ್ನು ನೀಡಿತು? ದಾಹ, ಆಧ್ಯಾತ್ಮಿಕ ದಾಹ. ಯೇಸುವನ್ನ ಕಾಣಬೇಕು. ಯೇಸು ಮೃತರಾದ ನಂತರ ಅವರೊಡನೆ ನಮಗೆ ಯಾವ ವಿಧದ ಒಂದು ಒಡನಾಟವಿಲ್ಲ ಅಲ್ಲ. ಆದ್ದರಿಂದ ಅವರನ್ನ ಕಾಣುವಂತಹ ದಾಹ, ಅದಕ್ಕೆ ಪ್ರೀತಿ ಎಂದು ಹೆಸರು. ಯೇಸುವನ್ನ ಹುಡುಕಿ ಬಂದು ಅವರನ್ನು ನೋಡಬೇಕೆನ್ನುವ ದಾಹ, ಅದಕ್ಕೆ ಪ್ರೀತಿ ಎಂದು ಹೆಸರು. ಕೆಲವೊಮ್ಮೆ ಈ ಹಾಸ್ಟೆಲ್ಗಳಲ್ಲಿ ಮಕ್ಕಳು ಇರ್ತಾರೆ ನೋಡಿ, ಹಾಸ್ಟೆಲ್ ಇರ್ತಾರೆ ಅಥವಾ ಎಲ್ಲ ದೂರ ಓದಕ್ಕೆ ಹೋಗ್ತಾರಲ್ಲ, ಅಂತ ಮಕ್ಕಳನ್ನ ತಂದೆ ತಾಯಿದ್ರು ನೋಡೋಕೆ ಹೋದಾಗ ಹೇಗೆ ಕಾಯ್ತಾ ಇರ್ತಾರೆ. ಎರಡು ಕಡೆನೂ ಕಾಯುವುದಿದೆ. ಮಕ್ಕಳು ಒಂದು ಕಡೆ, ಅಯ್ಯೋ ಯಾವಾಗ ತಂದೆ ತಾಯಿದ್ರು ಬರುತ್ತಾರೆ. ಆ ಒಂದು ದಾಹ, ಆ ಒಂದು ಕಾದುವಿಕೆ ಏನನ್ನ ವ್ಯಕ್ತಪಡಿಸುತ್ತದೆ? ಪ್ರೀತಿಯ ಎದುರು ನೋಟ. ಪ್ರೀತಿಯಿಂದ ನಾನು ಎದುರು ನೋಡುತ್ತಿದ್ದೇನೆ ನನ್ನ ತಂದೆ ತಾಯಿಗಳಿಗಾಗಿ. ತಂದೆ ತಾಯಿದ್ರು ಎಲ್ಲ ಒಂದು ದೊಡ್ಡ ಪ್ರಯಾಣವನ್ನು ಮಾಡಿ ದೂರದಿಂದ ಅವರು ಹೋಗಿ ತನ್ನ ಮಕ್ಕಳನ್ನ ಭೇಟಿಯಾದಾಗ ಅವರು ಸಹ ದಾಹದಿಂದಿದ್ದಾರೆ. ಅಯ್ಯೋ ನನ್ನ ಮಕ್ಕಳನ್ನ ಭೇಟಿಯಾಗಲು ಹೋಗುತ್ತಿದ್ದೇನೆ, ಪ್ರೀತಿಯಿಂದ ಇವರು ನನ್ನ ಮಗಳನ್ನ ನಾನು ನೋಡಲು ಹೋಗುತ್ತಿದ್ದೇನೆ. ಸಹೋದರ ಸಹೋದರಿ, ಇಂತಹ ದಾಹ ಆ ಮಹಿಳೆಯರಿಗಿತ್ತು, ಪ್ರೀತಿಯ ದಾಹ. ಆದ್ದರಿಂದ ಯೇಸುವನ್ನ ಹುಡುಕಿ ಹೋಗುತ್ತಾರೆ, ಯೇಸುವನ್ನ ಕಾಣಲಿಲ್ಲ. ಬಂದು ಶಿಷ್ಯರಿಗೆ ನುಡಿಯುತ್ತಾರೆ, ಯೇಸು ಅಲ್ಲಿ ಸಮಾಧಿಯಲ್ಲಿಲ್ಲ. ಶಿಷ್ಯರು ಓಡಿ ಹೋಗುತ್ತಾರೆ. ಶಿಷ್ಯರು ಓಡಿ ಬಂದು ಸಮಾಧಿಯಲ್ಲಿ ನೋಡಿದಾಗ ಅವರು ಸಹ ಯೇಸುವನ್ನ ಕಾಣುವುದಿಲ್ಲ. ಇದರ ಅರ್ಥ ಸಮಾಧಿ ಖಾಲಿಯಾಗಿದೆ. ಒಂದು ಶಿಕ್ಷಕರು ತಮ್ಮ ಧರ್ಮೋಪದೇಶ ತರಗತಿಯಲ್ಲಿ ಮಕ್ಕಳಿಗೆ ಈಸ್ಟರ್ ಹಬ್ಬ, ಈ ಪಾಸ್ಕಾ ಹಬ್ಬದ ಒಂದು ಸಾಂಕೇತಿಕ ಚಿತ್ರವನ್ನ ನೀವು ಚಿತ್ರಣವನ್ನ ಮಾಡಿ ನನಗೆ ಕೊಡಿ ಎಂದು ತಮ್ಮ ತರಗತಿಯಲ್ಲಿ ಮಕ್ಕಳಿಗೆ ಹೇಳಿದರು. ಏನಾದರೂ ಒಂದು ಚಿತ್ರಣ ಮಾಡಿರಿ ಈ ಪಾಸ್ಕಾ ಹಬ್ಬಕ್ಕೆ. ಒಂದೊಂದು ಮಗು ಬಂದು ಒಂದೊಂದು ರೀತಿಯ ಒಂದು ಚಿತ್ರವನ್ನ ಬರೆದಿತ್ತು. ಒಂದು ಮಗು ಸಮಾಧಿಯನ್ನ ಮತ್ತು ಆ ಕಲ್ಲು ಉರುಳಿದ್ದನ್ನ, ಇನ್ನೊಂದು ಮಗು ಯೇಸು ಸ್ವಾಮಿ ಸಮಾಧಿ ಮೇಲೆ ನಿಂತಿರುವ ರೀತಿಯಲ್ಲಿ ಚಿತ್ರಣ, ಮತ್ತು ಒಂದು ಮಗು ಮಾತ್ರ ಅದು ಮೊಟ್ಟೆ ಒಡೆದು ಹೋಗಿರುವಂತಹ ಒಂದು ಚಿತ್ರಣವನ್ನ ಬರೆದಿತ್ತು. ಈ ಶಿಕ್ಷಕರು ಎಲ್ಲಾ ಮಕ್ಕಳ ಬಗ್ಗೆ, ಅವರ ಚಿತ್ರದ ಬಗ್ಗೆ
ಎಲ್ಲಾ ಮಕ್ಕಳಿಗೂ ಸಹ ವಿವರಿಸಿ ಹೇಳಿದ್ದರು. ಆದರೆ ಈ ಮಗುವಿನ ಒಡೆದು ಹೋಗಿರುವಂತಹ ಮೊಟ್ಟೆಯ ಚಿತ್ರದ ಬಗ್ಗೆ ಮಕ್ಕಳಿಗೆ ವಿವರಿಸಲಿಲ್ಲ. ಆಗ ಈ ಮಗು ಶಿಕ್ಷಕರ ಬಳಿ ಹೋಗಿ ಹೇಳುತ್ತದೆ, ಟೀಚರ್, ಯಾಕೆ ನನ್ನ ಚಿತ್ರ ಮಾತ್ರ ನೀವು ಯಾರಿಗೂ ಹೇಳ್ತಾ ಇಲ್ಲ? ಎಲ್ಲರ ಚಿತ್ರದ ಬಗ್ಗೆ ಹೇಳ್ತಾ ಇದ್ದೀರಾ, ನನ್ನ ಚಿತ್ರದ ಬಗ್ಗೆ ಯಾಕೆ ನೀವು ಯಾರಿಗೂ ವಿವರಿಸ್ತಾ ಇಲ್ಲ ಎಂದು. ಟೀಚರ್ ಬೈತಾರೆ, ನಿನಗೇನು ಬುದ್ಧಿ ಇಲ್ವಾ? ಪಾಸ್ಕಾ ಹಬ್ಬದ ಸಂಕೇತವಾಗಿ ಏನಾದ್ರೂ ಒಂದು ಚಿತ್ರಣ ಮಾಡಿದ್ರೆ, ಒಂದು ಮಾಡಿದ ಚಿತ್ರಾಂತರ ಏನೋ ಮಾಡಿದೆಯಲ್ಲ, ಒಡೆದೋಗಿರುವಂತ ಮೊಟ್ಟೆಯನ್ನ ಬರೆದಿದೆಯಲ್ಲ, ಇದರ ಅರ್ಥ ಏನು? ಯಾರು ಅರ್ಥ ಮಾಡ್ಕೊಳ್ಳಲ್ಲ ಎಂದು ಕೇಳ್ತಾರೆ. ಇಲ್ಲ ಟೀಚರ್, ಅದರ ಅರ್ಥ ಇದೆ ಎಂದು ಆ ಬಾಲಕ ಉತ್ತರ ಕೊಡ್ತಾನೆ. ಆಗ ಟೀಚರ್ ಹೇಳ್ತಾರೆ, ಏನ್ ಅರ್ಥ ಅದು? ಟೀಚರ್, ನೀವು ನೋಡ್ತಾ ಇದ್ದೀರಲ್ಲ, ಒಡೆದು ಹೋಗಿರುವಂತ ಮೊಟ್ಟೆ ಏನಾಗಿದೆ? ಖಾಲಿಯಾಗಿದೆ. ಇದರ ಅರ್ಥ ಏನು? ಸಮಾಧಿಯು ಯೇಸು ಸ್ವಾಮಿಯ ಪುನರುತ್ಥಾನದ ನಂತರ ಖಾಲಿಯಾಗಿದೆ. ಅಲ್ಲಿ ಯೇಸು ಸ್ವಾಮಿ ಇಲ್ಲ. ಎಲ್ಲಿದ್ದಾರೆ ಯೇಸು? ನಮ್ಮ ಹೃದಯದಲ್ಲಿದ್ದಾರೆ ಟೀಚರ್ ಎಂದು ಹೇಳುತ್ತಾರೆ. ಈ ಅರ್ಥವು ಈ ಒಂದು ರೀತಿಯ ಒಂದು ವಿಶ್ವಾಸದ ಪ್ರಕಟಣೆ ಆ ಶಿಕ್ಷಕರಿಗೂ ಒಂದು ರೀತಿಯ ದೊಡ್ಡ ಪ್ರೇರಣೆ ಆಗಿತ್ತು. ಇದನ್ನ ಆ ಟೀಚರ್ ಬಂದು ಎಲ್ಲಾ ಮಕ್ಕಳಿಗೂ ವಿವರಿಸಿದರು. ಸಹೋದರ ಸಹೋದರಿಯರೇ, ಇದುವೇ ದೇವರ ಪ್ರೀತಿ. ದೇವರನ್ನ ಹುಡುಕಿ ಬಂದಾಗ ಖಂಡಿತವಾಗಿಯೂ ನಾವು ಎದುರುಗೊಳ್ಳುವುದು ಒಂದು ಖಾಲಿಯ ಸಮಾಧಿಯಲ್ಲ, ಬದಲಾಗಿ ಪ್ರೀತಿ ತುಂಬಿದಂತ ಯೇಸುವನ್ನ ಮಾತ್ರ. ಕೆಲವರು ಹೋಗ್ತಾರೆ, ಇಲ್ಲಿ ಬಂದಿದ್ದಾರೆ, ಕೆಲವರು ನೀವು ಇಲ್ಲಿ ಬಂದಿದ್ದೀರಾ, ಇನ್ನು ನಾಳೆ ತುಂಬಾ ಜನ ಬರ್ತಾರೆ. ಅದಾದ ಬಳಿಕ ನಮ್ಮ ಜನರು ದೋರ್ನಳ್ಳಿಗೆ ಹೋಗ್ತಾರೆ, ಇನ್ನಿತರ ಸಂತ ಅಂತೋನಿಯರ ಪುಣ್ಯಕ್ಷೇತ್ರಗಳಿಗೆ ಹೋಗುತ್ತಾರೆ. ಏನಕ್ಕಾಗಿ ಇಷ್ಟು ದೊಡ್ಡ ಪ್ರಯಾಣಗಳನ್ನ, ಆಧ್ಯಾತ್ಮಿಕ ಪ್ರಯಾಣವನ್ನ, ಅಲ್ಲಿ ಹೋಗಿ ನಾವು ಇದನ್ನ ಅರ್ಪಿಸುತ್ತೇವೆ, ಅದನ್ನ ಅರ್ಪಿಸುತ್ತೇವೆ, ಕಾಣಿಕೆಗಳನ್ನ ಸಮರ್ಪಿಸಿ ಏನು ಮಾಡಲು ಅಲ್ಲಿ ಹೋಗುತ್ತಾರೆ? ಸಂತ ಅಂತೋನಿಯವರ ಮೂಲಕ, ನಮ್ಮ ವಿಶ್ವಾಸದ ಪ್ರಕಟಣೆಯ ಮೂಲಕ ದೇವರನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತೇವೆ ಎಂದು ವ್ಯಕ್ತಪಡಿಸಲು ಹೋಗುತ್ತಾರೆ. ಇದನ್ನು ನಾವು ಯಾವತ್ತೂ ಮರೆಯಬಾರದು. ನಾನು ಇಲ್ಲಿ ಬರಲಿ, ಡೋರ್ನಲ್ಲಿ ಹೋಗ್ಲಿ, ವೇಲಾಂಗಣಿಗೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಆರೋಗ್ಯ ಮಾತೆ ಚರ್ಚ್ ಬಸ್ಲಿಕ್ಕೆ ಹೋಗ್ಲಿ, ಇದೆಲ್ಲವೂ ನನ್ನ ಪ್ರೀತಿಯ ಒಂದು ವಿಶ್ವಾಸದ ಘೋಷಣೆ. ನಾನು ದೇವರನ್ನ ಪ್ರೀತಿಸುತ್ತೇನೆ, ದೇವರು ನನ್ನನ್ನ ಪ್ರೀತಿಸುತ್ತಾರೆ. ಸಹೋದರ ಸಹೋದರಿಯರೇ, ಇದುವೇ ನಮ್ಮ ಕ್ರೈಸ್ತ ಜೀವನ. ನಾನು ದೇವರನ್ನು ಪ್ರೀತಿಸುತ್ತಿರುವಾಗ, ದೇವರು ನನ್ನನ್ನು ಪ್ರೀತಿಸುತ್ತಿರುವಾಗ, ನಾನು ಯಾವುದನ್ನ ಸೃಷ್ಟಿಸುತ್ತಿದ್ದೇನೆ? ಪ್ರೀತಿಯ ಲೋಕವನ್ನ, ಪ್ರೀತಿಯ ಸಮಾಜವನ್ನ, ಪ್ರೀತಿಯ ಕುಟುಂಬವನ್ನ, ಪ್ರೀತಿಯ ಜೀವನವನ್ನ. ಕಾರಣ ಆ ಪ್ರೀತಿಯೇ ದೇವರು. God is love. ಪ್ರೀತಿಯೇ ದೇವರು. ಆದ್ರಿಂದ ನಾವು ಆ ಪ್ರೀತಿಯನ್ನ, ಆ ದೇವರನ್ನ ನಮ್ಮ ಹೃದಯದಲ್ಲಿ ಇರಿಸಿ ನಾವು ಸಹ ಆ ಒಂದು ಪ್ರೀತಿಯ ಜೀವನವನ್ನು ನಡೆಸಬೇಕು. ಶುಭ ಸಂದೇಶವನ್ನ ಮುಂದುವರಿಸುತ್ತಿರುವಾಗ ನಾವು ನೋಡುತ್ತೇವೆ, ಯೇಸು ಸ್ವಾಮಿ ಸಮಾಧಿಯಲ್ಲಿಲ್ಲ. ಈ ಒಂದು ಘಟನೆಯನ್ನ ಉಪಯೋಗಿಸಿಕೊಂಡು ಯಹೂದಿಯರೇನು ಮಾಡುತ್ತಾರೆ? ಇದನ್ನ ನಾವು ಒಂದು ಕಟ್ಟುಕತೆಯಾಗಿ ಸೃಷ್ಟಿಸೋಣ. ಯೇಸುವಿನ ಶರೀರವನ್ನ ಅವರ ಶಿಷ್ಯರೇ ಕದ್ದುಕೊಂಡು ಹೋಗಿದ್ದಾರೆ. ಕಟ್ಟುಕತೆ ಸೃಷ್ಟಿಸೋಣ. ನಮಗೆ ಯಾರ ಮೇಲಾದ್ರೂ ಪ್ರೀತಿ ಇಲ್ಲದೆ ಇದ್ದಾಗ ಏನ್ ಮಾಡ್ತೀವಿ? ಕಟ್ಟುಕತೆಗಳನ್ನ ಸೃಷ್ಟಿಸುತ್ತೇವೆ ಅಲ್ವಾ? ನಾವು ಒಂದು ಸೇರಿದಾಗ, ಇಬ್ಬರು ಮೂವರು ಒಂದು ಸೇರಿದಾಗ ಯಾರ ಬಗ್ಗೆ ಮಾತಾಡ್ತೀವಿ? ನಮ್ಮ ಮೂವರ ಬಗ್ಗೆ ಮಾತಾಡ್ತೀವ? ಇಲ್ಲ, ಅಲ್ಲಿ ಯಾರಿರಲ್ಲ ಅವರ ಬಗ್ಗೆ ಮಾತಾಡೋದು. ಕಟ್ಟುಕತೆ ಎನ್ನುವುದು ಯಾರಿಲ್ಲವೋ ಅವರ ಬಗ್ಗೆ ನಾವು ಸೃಷ್ಟಿಸಿ ಎಲ್ಲಾ ವಿಷಯಗಳನ್ನ ತುಂಬಿಸಿ, ತಲೆ, ಕಾಲು, ಮೂಗು, ಕಿವಿ ಎಲ್ಲ ಸೇರಿಸಿ ಅವರ ಬಗ್ಗೆ ನಾವು ಅಷ್ಟು ಒಳ್ಳೆಯದಾಗಿ ಮಾತಾಡೋದು, ಕೆಟ್ಟದಾಗಿ ಮಾತಾಡೋದು. ಕಟ್ಟುಕತೆಗಳಲ್ಲಿ ನಾವು ಹೇಗೆ ಇತರರಿಗೆ ನಾವು ಅವರ ಒಂದು ಜೀವನಕ್ಕೆ ನಾವು ಹೇಗೆ ನಾವು ಧಕ್ಕೆಯನ್ನು ತರಬಹುದು, ಅವರಿಗೆ ಒಂದು ರೀತಿಯ ಒಂದು ನೋವನ್ನ, ಸೋಲನ್ನ ತರಬೇಕು ಎನ್ನುವ ಒಂದು ದೃಷ್ಟಿಯಿಂದ ಈಗ ಕಟ್ಟುಕತೆಗಳನ್ನ ಸೃಷ್ಟಿಸುತ್ತಾರೆ. ಇವತ್ತಿಗೂ ಬೈಬಲ್ ಶ್ರೀಗ್ರಂಥ ನುಡಿಯುತ್ತದೆ, ಕೊನೆಗೊಂಡಂತ ವಾಕ್ಯ, ಈ ದಿನದವರೆಗೂ ಯಹೂದ್ಯರು ಈ ಕಟ್ಟುಕತೆಯನ್ನ ನಂಬುತ್ತಿದ್ದಾರೆ. ನೋಡಿ, ಇದುವೇ ಕೆಲವೊಮ್ಮೆ ನಮ್ಮ ಜೀವನ. ಸತ್ಯವನ್ನ ನಾವು ನಂಬದೆ ಕಟ್ಟುಕತೆಗಳನ್ನ ನಂಬುತ್ತಿರುವಂತ ನಾವು ಯಹೂದ್ಯರಿಗೆ ಹೋಲುತ್ತೇವೆ. ಕ್ರೈಸ್ತರಾದ ನಾವು, ಯೇಸು ಕ್ರಿಸ್ತನ ಮಕ್ಕಳಾದ ನಾವು ಕಟ್ಟುಕತೆಯನ್ನು ನಂಬಬಾರದು. ಸತ್ಯವನ್ನ,
ಆ ಸತ್ಯ ಪರಕ್ಕೆ ಸಾಕ್ಷಿ ಕೊಡಲು ಬಂದಂತ ಯೇಸುವನ್ನ ನಂಬಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಮಗೆ ಯೇಸು ನಿಜವಾಗಿಯೂ ಸತ್ಯದ ಸಾಕ್ಷಿಯಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಅವರೇ ಸತ್ಯ, ಅವರೇ ಮಾರ್ಗ, ಅವರೇ ಜೀವ. ಪ್ರೈಸ್ ದ ಲಾರ್ಡ್. ಆದ್ದರಿಂದ ನಾವು ಇದು ಕಟ್ಟುಕತೆಯಲ್ಲ. ಕ್ರೈಸ್ತ ವಿಶ್ವಾಸ ಒಂದು ಮಾನವನ ಸೃಷ್ಟಿಯಲ್ಲ, ಬದಲಾಗಿ ದೇವರ ವರದಾನ. ಕೋಟ್ಯಾಂತರ ಜನಗಳ ಮಧ್ಯೆ ದೇವರು ನಿಮ್ಮನ್ನು ನನ್ನನ್ನು ಆಯ್ಕೆ ಮಾಡಿರುವುದು ಅವರ ಪ್ರೀತಿಯ ಸಂಕೇತ. ಅವರು ತಮ್ಮ ಪ್ರೀತಿಯನ್ನು ನಮಗೆ ವ್ಯಕ್ತಪಡಿಸಲು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನಮ್ಮನ್ನ ಮುನ್ನಡೆಸಿ ರಕ್ಷಿಸುವುದರ ಮೂಲಕ ಇಡೀ ಲೋಕಕ್ಕೆ ಆ ಪ್ರೀತಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಆದ್ದರಿಂದ ನಾನು ಜೀವಿಸುವುದು ಅಥವಾ ನಾನು ವಿಶ್ವಾಸಿಸುವುದು ಸತ್ತು ಹೋದಂತಹ ದೇವರಲ್ಲಿ ಅಲ್ಲ, ಎಂದಿಗೂ ಮೃತ್ಯುಂಜಯವಾಗಿ ಜೀವಿಸುವಂತಹ ದೇವರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸಂತ ಪೌಲನು ನುಡಿಯುತ್ತಾರೆ, ಒಂದು ವೇಳೆ ಯೇಸು ಪುನರುತ್ಥಾನರಾಗದಿದ್ದರೆ ನಿಮ್ಮ ಮತ್ತು ನನ್ನ ವಿಶ್ವಾಸ ವ್ಯರ್ಥ. ಯೇಸು ಸ್ವಾಮಿ ನಾನೇ ಜೀವ, ನಾನೇ ಪುನರುತ್ಥಾನ ಎಂದು ಮಾತನಾಡಿಗೆ ಅಲ್ಲಿ ನುಡಿದರು. ಆ ನುಡಿಯು ನೆರವೇರದೆ ಹೋದಲ್ಲಿ, ಒಂದು ವೇಳೆ ಯೇಸು ಸ್ವಾಮಿ ಪುನರುತ್ಥಾನರಾಗದಿದ್ದರೆ, ಸಮಾಧಿ ಇನ್ನೂ ಖಾಲಿಯಾಗಿದೆ ಹಂಗೆ ತುಂಬಿದ್ರೆ, ಇವತ್ತು ನೀವು ಮತ್ತು ನಾನು ಕ್ರೈಸ್ತರಾಗಿರಲು ಸಾಧ್ಯವಿಲ್ಲ. ಪ್ರೈಸ್ ದ ಲಾರ್ಡ್. ಆದ್ದರಿಂದ ಯೇಸು ಜೀವಂತವಾಗಿ ಎದ್ದಿದ್ದಾರೆ. ಇದನ್ನೇ ನಾವು ವಿಶ್ವಾಸದ ಘೋಷಣೆ ಎಂದು ಬಲಿಪೂಜೆಯನ್ನು ಮಾಡುತ್ತೇವೆ. ಇದುವೇ ಕ್ರೈಸ್ತ ವಿಶ್ವಾಸದ ಒಂದು ಘೋಷಣೆ. ಏನು? ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದಿಹರು, ಕ್ರಿಸ್ತರು ಮರಳಿ ಬರುವರು. ಕ್ರಿಸ್ತರು ಮೃತರಾದರು ಯಾರ ಪಾಪಕ್ಕಾಗಿ? ನಮ್ಮೆಲ್ಲರ ಪಾಪಕ್ಕಾಗಿ. ಕ್ರಿಸ್ತರು ಎದ್ದರು ಯಾರಕ್ಕಾಗಿ? ನಮ್ಮೆಲ್ಲರನ್ನ ವಿಜಯರಾಗಿ ಮಾರ್ಪಡಿಸಲು. ಸಾವಿನ ಸಂಕೇತವಾದಂತಹ ಅಥವಾ ಪಾಪದ ದಂಡನೆಯ ಸಂಕೇತವಾದಂತಹ ಶಿಲುಬೆಯನ್ನ ಅವರು ಜಯದ ಸಂಕೇತವಾಗಿ ಮಾರ್ಪಡಿಸಿದ್ದಾರೆ. ಇಗೋ, ಸಮಾಧಿಯೂ ಯೇಸುವನ್ನ ಕಟ್ಟಿ ಹಾಕಲು ಸಾಧ್ಯವಿಲ್ಲ. ಸಮಾಧಿಯಿಂದ ಹೊರಬಂದು ಸಾವನ್ನ ಜಯಿಸಿ ಯೇಸು ಮೃತ್ಯುಂಜಯ ದೇವರಾಗಿ ಸಾವಿಗೆ ಸಹ ಅವರು ಒಂದು ರೀತಿಯ ಸವಾಲನ್ನ ಕೊಟ್ಟರು. ಎದ್ದು ಬಂದರು ಮತ್ತು ಮರಳಿ ಬರುವರು. ಯಾಕೆ ಯೇಸು ಸ್ವಾಮಿ ಮರಳಿ ಬರ್ತಾ ಇದ್ದಾರೆ? ಈಗಾಗಲೇ ಪುನರುತ್ಥಾನರಾಗಿ ಸ್ವರ್ಗಾರೋಹಣರಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ. ಇನ್ನೇನ್ ಬೇಕು? ಅದಾದ್ಮೇಲೆ ಯಾಕೆ ಯೇಸು ಮತ್ತೆ ಬರಬೇಕು? ಯಾಕಂದ್ರೆ ಮತ್ತೆ ಅವರು ಭೂಲೋಕಕ್ಕೆ ಬಂದ್ರೆ ಏನ್ ಮಾಡ್ತಾರೆ? ಮತ್ತೆ ಅವರನ್ನ ಏನ್ ಮಾಡ್ತಾರೆ? ಬೆಟ್ಟದ ಹಸುರಲ್ಲಿ ನಾವು ಕೂರಿಸಿ ಯೇಸುಗೆ ಸನ್ಮಾನ ಮಾಡಿ ಇಲ್ಲೇ ಇಸ್ಕೊಳ್ತೀವ? ಏನ್ ಮಾಡ್ತಾರೆ? ಸ್ವಲ್ಪ ದಿನ ಅಲ್ಲಿಯ ಪ್ರಯತ್ನ ಹೇಳ್ತೀವಿ. ಅದಾದ್ಮೇಲೆ ಶಿಲುಬೆಗೆ ಏರಿಸಿರಿ, ಯೇಸುವನ್ನ ಶಿಲುಬೆಗೆ ಏರಿಸಿ. ಯಾಕೆ? ಯೇಸು ನಮ್ಮನ್ನ ತಿದ್ದಿಸ್ತಾರೆ. ಇದನ್ನ ಮಾಡು, ಅದನ್ನ ಮಾಡು, ಇದನ್ನ ಮಾಡು. ಅದನ್ನ ಕೇಳಕ್ಕೆ ನಮಗೆ ಸಮಯ ಇಲ್ಲ, ನಮಗೆ ತಾಳ್ಮೆ ಇಲ್ಲ. ಇವತ್ತು ತಂದೆ ತಾಯಿಗಳು ಯಾವ ಮಕ್ಕಳನ್ನು, ಕೆಲವರು ತಂದೆ ತಾಯಿಯ ಮಕ್ಕಳನ್ನ ತಪ್ಪು ಮಾಡಿದಾಗ ತಿದ್ದಿಸಲು ಪ್ರಯತ್ನಿಸುವುದಿಲ್ಲ. ತಪ್ಪು ಇದು. ಕ್ರೈಸ್ತ ಪೋಷಕರಾಗಿ ತಂದೆ ತಾಯಿಯಂದರೆ ನಿಮ್ಮ ಮಕ್ಕಳು ತಪ್ಪಾದ ದಾರಿಯಲ್ಲಿ ಹೋದಾಗ ಅವರಿಗೆ ಅದನ್ನು ತೋರಿಸಿಕೊಡಬೇಕು. ಕಾರಣ ದೇವರು ನಿಮ್ಮನ್ನ ಪ್ರೀತಿಯ ಮಕ್ಕಳಾಗಿ ಸೃಷ್ಟಿಸಿ ನಿಮಗೆ ಪ್ರೀತಿಯ ಫಲವಾದಂತ ಮಕ್ಕಳನ್ನ ನೀಡಿ ಅದೇ ಪ್ರೀತಿಯ ಪಥದಲ್ಲಿ ಮುನ್ನಡೆಸಲು ನಿಮ್ಮನ್ನ ಶಿಕ್ಷಕರಾಗಿ ಲೋಕಕ್ಕೆ ಕಳುಹಿಸಿದ್ದಾರೆ. ನಮ್ಮ ಮೊದಲ ಪಾಠಶಾಲಾ ಯಾವುದು? ಮನೆ. ನಮ್ಮ ಮೊದಲ ಶಿಕ್ಷಕರು ಯಾರು? ನಮ್ಮ ತಂದೆ ತಾಯಿದ್ರು. ಆದ್ದರಿಂದ ತಂದೆ ತಾಯಿದಂತ ನಾವು ಹಿರಿಯರು ನಮ್ಮ ಮಕ್ಕಳಿಗೆ, ನಮ್ಮ ಯುವಕ ಯುವಕರಿಗೆ ನಾವು ಸರಿಯಾದ ದಾರಿಯನ್ನ ತೋರಿಸಿಕೊಡಬೇಕು. ಇದುವೇ ನಮ್ಮ ಕ್ರೈಸ್ತ ಜೀವನದ ಜವಾಬ್ದಾರಿ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ನೋಡಿ, ಈಗೋ ನಮ್ಮನ್ನ ರಕ್ಷಿಸಲು ಮರಳಿ ಬರುತ್ತಿದ್ದಾರೆ. ಯಾಕೆಂದರೆ ಅವರು ಬಂದು ಏನು ಮಾಡಲಿದ್ದಾರೆ? ನಮ್ಮ ಮೃತ ಹೊಂದಿದಂತ ಆ ದೇಹವನ್ನ, ನಮ್ಮ ಜೀವನವನ್ನ ಮತ್ತೆ ಅವರು ಈಗೋ ನಮಗೆ ಜೀವ ಕೊಟ್ಟು ಎಬ್ಬಿಸುತ್ತಾರೆ. ನಮ್ಮನ್ನ ಕೊನೆಯ ತನಕ ನಿತ್ಯಕ್ಕೂ ಸಾಯದೆ ನಾವು ನಮ್ಮ ಆತ್ಮಗಳು ಕಳೆದು ಹೋಗದೆ ಅದನ್ನ ಆತ್ಮವನ್ನ ರಕ್ಷಿಸಲು ಯೇಸು ಮರಳಿ ಬರುತ್ತಾರೆ. ಪ್ರೀತಿಯ ಸಹೋದರ ಸಹೋದರಿ, ಇದೆಲ್ಲವನ್ನ ಮಾಡುವುದು ಯಾವುದಕ್ಕಾಗಿ? ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಪ್ರೀತಿಗಾಗಿ.
ಆದ್ರಿಂದ ನಾವು ದೇವರ ಪ್ರೀತಿಯ ಮಕ್ಕಳಾಗಿ ಸಂತ ಅಂತೋನಿಯವರ ಪಾದದಲ್ಲಿ ಬಂದು ನಾವು ಏನನ್ನ ಪ್ರಾರ್ಥಿಸುತ್ತೇವೆ. ಹಲವೊಮ್ಮೆ ಸಂತ ಅಂತೋನಿಯವರು ಪ್ರಖ್ಯಾತವಾಗಿರುವುದು ಯಾವುದಕ್ಕಾಗಿ? ಕಳೆದು ಹೋದ ವಸ್ತುಗಳನ್ನ ಪಡೆದು ಮರಳಿ ಸಿಗಿಕೊಳ್ಳಲು, ಕಳೆದು ಹೋದಂತಹ ವಿಷಯಗಳಿಗೆ ಮತ್ತೆ ಅವರು ನಮಗಾಗಿ ಪ್ರಾರ್ಥಿಸಿ ಅದನ್ನ ಪಡೆದುಕೊಳ್ಳಲು. ಹೀಗೆ ಕಳೆದು ಹೋದಂತ ನಾವು ನಮ್ಮ ಪ್ರಾರ್ಥನೆಗಳಲ್ಲಿ ಕೆಲವೊಮ್ಮೆ ಸಂತ ಅಂತೋನಿಯವರೇ, ನೀವು ಹೇಗೆ ಅಚಲವಾಗಿ ದೃಢ ನಂಬಿಕೆಯಿಂದ ದೇವರಲ್ಲಿ ವಿಶ್ವಾಸವಿಟ್ಟಿರೋ ಅದೇ ರೀತಿ ನಾನು, ನನ್ನ ಕುಟುಂಬವು ಈ ಜೀವನ ಪರ್ಯಂತ ನಾವು ಪ್ರೀತಿಯ ಜೀವನವನ್ನ ಜೀವಿಸುತ್ತಾ ದೇವರಿಗೆ ಸಾಕ್ಷಿಗಳಾಗಿ ಜೀವಿಸಲು ನಮಗಾಗಿ ಪ್ರಾರ್ಥಿಸಿ ಎಂದು ಸಂತ ಅಂತೋನಿಯವರ ಬಳಿ ನಮ್ಮ ಮೊದಲನೇ ಪ್ರಾರ್ಥನೆ ಆಗಿರಬೇಕು. ಕಾರಣ ಅವರು ಇಗೋ ಉತ್ತಮವಾದ ಪ್ರಬೋಧಕರಾಗಿದ್ದರು. ಇವತ್ತು ಸಹ ಇಗೋ ಪಾದುವಾದಲ್ಲಿ ಅಂತೋನಿಯರ ದೇವಾಲಯದಲ್ಲಿ ಅಂತೋನಿಯವರ ನಾಲೆಗೆ ಇನ್ನೂ ಅದ್ಭುತಕರವಾಗಿ ಇಗೋ ಅಲ್ಲಿ ಜನರ ವೀಕ್ಷಣೆಗೆ ಇಡಲ್ಪಟ್ಟಿದೆ. ಅಂತೋನಿಯವರ ಸಾವಿನ ನಂತರವೂ ಸಹ ಅವರ ನಾಲೆಗೆ ಹಾಗೆ ಜೀವಂತವಾಗಿದೆ ಅಂದ್ರೆ ಅದು ನಾವು ಜೀವ ನೋಡಕ್ಕಾಗಲ್ಲ, ಹಾಗೆ ಅದು ನಾಶವಾಗದೆ ಹಾಗೆ ಇದೆ. ಇದರ ಅರ್ಥ ಏನು? ಅಂತಹ ಒಂದು ಪ್ರೀತಿಯಿಂದ, ಅಂತಹ ಒಂದು ಅಗ್ನಿಯ ಜ್ವಾಲೆಯಿಂದ, ಅಂತಹ ಒಂದು ದಾಹದಿಂದ ಸಂತ ಅಂತೋನಿಯರವರು ಯೇಸುವನ್ನ ತನ್ನ ಬೋಧನೆಯಲ್ಲಿ ಇತರರಿಗೆ ನೀಡಿದರು. ತಮ್ಮ ಪ್ರಬೋಧನೆಯ ಮೂಲಕ ಜನರ ಮನಸ್ಸುಗಳನ್ನ ದೇವರೆಡೆಗೆ ತಿರುಗಿಸಿದರು. ನೋಡಿ, ಸಂತ ಅಂತೋನಿಯವರ ನಾಲಿಗೆ ಅಗ್ನಿಯಿಂದ ಅಭ್ಯಂಗವಾಗಿ ದೇವರ ನಾಮವನ್ನು ಸ್ತುತಿಸಿದೆ. ನಾವು ದೇವರ ಮಕ್ಕಳಾಗಿ ದೀಕ್ಷಾ ಸ್ಥಾನದಲ್ಲಿ ಈಗಾಗಲೇ ಆ ಅಗ್ನಿ ಜ್ವಾಲೆಯನ್ನ, ಆ ಒಂದು ಬೆಂಕಿಯ ಅಭ್ಯಂಗವನ್ನ ನಾವು ಪಡೆದಿದ್ದೇವೆ. ಪವಿತ್ರಾತ್ಮರು ನಮ್ಮ ಮೇಲೆ ಇಳಿದು ಬಂದಿದ್ದಾರೆ. ಪವಿತ್ರಾತ್ಮರು ದೃಢೀಕರ ಸಂಸ್ಕಾರದ ಮೂಲಕ ನಮ್ಮ ಮೇಲೆ ಇಳಿದು ಬಂದಿದ್ದಾರೆ. ಯಾವುದಕ್ಕಾಗಿ? ನಾವು ದೇವರ ಪ್ರೀತಿಯನ್ನ ಸಾರುವಂತವರಾಗಿ ಜೀವಿಸಬೇಕೆಂದು. ಸಹೋದರ ಸಹೋದರಿಯರೇ, ನಾವು ನಮ್ಮ ಜೀವನದಲ್ಲಿ ಇಗೋ ಯೇಸುವಿನ ಪ್ರೀತಿಯನ್ನ ಸಾರಲು ಸಾಧ್ಯವೇ? ಯೇಸು ಸ್ವಾಮಿ ಸಮಾಧಿಯಲ್ಲಿ ಇಲ್ಲ. ಈಗ ಅವರು ಎಲ್ಲಿದ್ದಾರೆ ನಿಮ್ಗೆಲ್ಲ ಗೊತ್ತಾ? ಈಗ ಯೇಸು ಸ್ವಾಮಿ ಎಲ್ಲಿದ್ದಾರೆ? ಸಮಾಧಿಯಲ್ಲಿ ಇಲ್ಲ. ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿದ್ದಾರೆ. ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿದ್ದಾರೆ. ಹುಡುಕಿ ನೋಡಿ, ಸಿಗುತ್ತಾರೆ. ಕೆಲವರು ಯೇಸುವನ್ನು ಎಲ್ಲೆಲ್ಲೋ ಹುಡುಕ್ತೀವಿ ಅಲ್ವಾ? ನಮ್ಮ ಆಸ್ತಿ, ಅಂತಸ್ತು, ಆರ್ಥಿಕ ವ್ಯವಹಾರಗಳಲ್ಲಿ ನಾವು ಯೇಸುವನ್ನು ಹುಡುಕ್ತೀವಿ. ನಮ್ಮ ಪ್ರತಿಭೆಗಳಲ್ಲಿ ಯೇಸುವನ್ನು ಹುಡುಕಬಹುದು. ಇಲ್ಲ, ಯೇಸು ನಮ್ಮ ಹೃದಯದಲ್ಲಿ ಇದ್ದಾನೆ. ಕಾರಣ ಆ ಒಂದು ಸ್ಥಳ ಯೇಸುವಿಗೆ ಬಹಳ ಪ್ರಿಯವಾದುದು. ಮರುಕವುಳ್ಳ ಹೃದಯವನ್ನ ದೇವರೆಂದಿಗೂ ನಿರಾಕರಿಸಲು ಎಂದು ಬೈಬಲಲ್ಲಿ ನಾವು ಹೋಗುತ್ತೇವೆ. ಮರುಕವುಳ್ಳ ಹೃದಯವನ್ನ, ಪವಿತ್ರ ಹೃದಯವೇ ಅಂತಾರೆ ನೀವು ಭಾಗ್ಯವಂತರು. ಯಾಕೆ? ನೀವು ದೇವರನ್ನ ಕಾಣುವುದಿಲ್ಲ. ಆದ್ದರಿಂದ ನಮ್ಮ ಹೃದಯ ಪ್ರೀತಿಮಯ ಹೃದಯ, ದೇವರಿಗಾಗಿ ದಾಹಗೊಂಡ ಹೃದಯವಾಗಿದ್ದರೆ ಮಾತ್ರ ನಾವು ಸಂತ ಅಂತೋನಿಯರವರ ಹಾಗೆ ಯೇಸುವನ್ನ ಕರಗಳಲ್ಲಿ, ಹೃದಯದಲ್ಲಿ ನಾವು ಅವರನ್ನ ಹೊತ್ತುಕೊಂಡು ನಾವು ನಮ್ಮ ಕ್ರೈಸ್ತ ಜೀವನವನ್ನ ಯೋಗ್ಯ ರೀತಿಯಲ್ಲಿ ನಾವು ಮುನ್ನಡೆಸಬಹುದು. ನಮ್ಮ ಹೃದಯದಲ್ಲಿ ಯೇಸು ಇಲ್ಲದೆ ಇದ್ದಲ್ಲಿ ನಮ್ಮ ಜೀವನ ಹೇಗಿದೆ? ಸಮಾಧಿಯ ಜೀವನವಾಗುತ್ತದೆ. ಅಲ್ಲಿ ಯಾವ ಜೀವ ಇರುವುದಿಲ್ಲ, ಯಾವ ಒಂದು ಅರ್ಥ ಇರುವುದಿಲ್ಲ, ಯಾವ ರೀತಿಯ ಒಂದು ವಿಶ್ವಾಸವೂ ಇರುವುದಿಲ್ಲ. ಸಹೋದರ ಸಹೋದರಿಯರೇ, ಬನ್ನಿ ದೇವರ ಉತ್ತಮ ಕೊಡುಗೆಯಾದಂತಹ ಸಂತ ಅಂತೋನಿಯವರ ಒಂದು ವರದಾನಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಈ ಪುಣ್ಯಕ್ಷೇತ್ರದಲ್ಲಿ ಬರುವಂತಹ ಪ್ರತಿಯೊಬ್ಬರಲ್ಲಿಯೂ ಸಹ ದೇವರು ಪ್ರಸನ್ನರಾಗಿದ್ದಾರೆ. ಸಂತ ಅಂತೋನಿಯವರ ಒಂದು ಮಧ್ಯಸ್ಥಿಕೆ ನಮಗೆಲ್ಲರಿಗೂ ಇದೆ. ನಾವು ಅದೇ ನಂಬಿಕೆಯಿಂದ ಆ ದೇವರ ಪ್ರೀತಿಯಲ್ಲಿ ಬೆಳೆಯುವಂತಹ ಮಕ್ಕಳಾಗಿ ಮತ್ತು ದೇವರು ಮುನ್ನಡೆಸುವಂತಹ ಪಥದಲ್ಲಿ ನಡೆಯುವಂತಹ ಮಕ್ಕಳಾಗಿ ಇಡೀ ವಿಶ್ವವನ್ನ, ವಿಶೇಷವಾಗಿ ನಾವು ಯಾರನ್ನೆಲ್ಲ ಪ್ರೀತಿಸುತ್ತಿಲ್ಲ, ಯಾರನ್ನೆಲ್ಲ ದ್ವೇಷಿಸುತ್ತಿದ್ದೇವೆ, ಯಾರ ಮೇಲೆ ನಮಗೆ ಒಂದು ವೈರತನ ಇದೆ, ಯಾರನ್ನ ನೋಡಿದಾಗ ನಮ್ಗೆ ಇಷ್ಟ ಇಲ್ಲ, ಯಾರ ಮೇಲೆ ನಾವು ಕಟ್ಟುಕತೆಗಳನ್ನ ಕಟ್ಟಿದ್ದೇವೆ, ಇದೆಲ್ಲವನ್ನ ನಾವು ಸ್ಮರಿಸೋಣ, ನೆನೆದುಕೊಳ್ಳೋಣ. ಅವೆಲ್ಲವನ್ನ ದೇವರಿಗೆ ಸಮರ್ಪಿಸಿ, ದೇವರೇ ನನ್ನ ಕಲ್ಲಿನ ಹೃದಯವನ್ನ ಪವಿತ್ರ ಹೃದಯವಾಗಿ, ಪ್ರೀತಿ ಹೃದಯವಾಗಿ ಮಾರ್ಪಡಿಸಿರಿ. ನಾನು ನಿಮ್ಮನ್ನು ಪ್ರೀತಿಸುವಂತೆ, ನನ್ನನ್ನು ಪ್ರೀತಿಸಿಕೊಳ್ಳುವಂತೆ, ಪರರನ್ನು ಪ್ರೀತಿ
ಪ್ರೀತಿಸಲು ದೇವರೇ ನನ್ನನ್ನು ಪ್ರೇರೇಪಿಸಿರಿ, ಆಶೀರ್ವದಿಸಿರಿ ಎಂದು ಸಂತ ಅಂತೋನಿಯವರ ಮೂಲಕ ಭಕ್ತಿಯಿಂದ ಈ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಆಮೆನ್.